ಫೈನಲಿ ನೋಡ್ಕೊಬಂದ್ವಿ. ಅಲ್ಲೊಬ್ಬ ಅಣ್ಣ ಇದ್ದಾನೆ, ಅಣ್ಣ ಸೆಕ್ಯೂರಿಟಿ ಅಂತೆ. ಸುಮ್ಮನೆ ತಲೆ ತಿಂತಾನೆ, ಕ್ಯಾಮ್ರಾ ತೆಗಿಬಾರ್ದು, ಕ್ಯಾಮ್ರಾ ವಿಡಿಯೋ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಇನ್ನು ವೀಡಿಯೋ ಮಾಡೋಕ್ಕೆ ಬರ್ದೆ ಏನು ಕವಡಿ ಆಡೋಕೆ ಹೋಗ್ತೀವಲ್ಲ ನಾವು. ಈಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಾಂತಿ ಸಾಗರ. ಅದು ಬ್ಯಾಕ್ ವಾಟರ್ಸಾ ಗೊತ್ತಿಲ್ಲ ಮಚ್ಚ, ಅದು ಶಾಂತಿ ಸಾಗರ ಬ್ಯಾಕ್ ವಾಟರ್ಸಾ ಏನದು? ಓಕೆ ಓಕೆ, ಬ್ಯಾಕ್ ವಾಟರ್ಸ್ ಅಂತೆ. ಅದನ್ನು ನೋಡ್ಕೊಂಡ್ಬಿಡೋಣ. ಏನು ಜೋರಾಗಿ ಮದುವೆ ಮಾಡ್ತಾರಪ್ಪ ಇತ್ತೀಚೆಗೆಲ್ಲ. ಹಾಂ, ರೋಡ್ ಸೈಡ್ ಕೆರೆಗೆ ಅದು ಶಾಂತಿ ಸಾಗರ ಕಾಣಿಸುತ್ತೆ, ವ್ಯೂ ಚೆನ್ನಾಗಿರುತ್ತೆ. ಹೌದಾ? ಓಕೆ ಓಕೆ. ಆ ರೋಡ್ ಸ್ವಲ್ಪ ದೂರ ಐತೆ ಕೆರೆಗೆ. ಹ್ಞೂ ಲೆಫ್ಟ್ ಮಗ ಮುಂದೆ. ಹ್ಞೂ 300 ಯಾವುದೋ ಹಳ್ಳಿ ಬಂದ್ವಿ ಮಚ್ಚ ನಾವು. ಇಲ್ಲೇ ಲೆಫ್ಟಾ? ಇದೇನಾ? ಓಕೆ, ಐ ವಿಲ್ ಕಂಟಿನ್ಯೂ ಫಾರ್ 4 ಕಿಲೋಮೀಟರ್ಸ್. 4 ಆದಮೇಲೆ ಲೆಫ್ಟ್. ಅಲ್ಲೇ ಬಂದು ಸಿಕ್ಕಂಡ್ರೆ ಎಲ್ಲೋ ಹೋಗಂಗಿಲ್ಲ ನಾನು. ಇದು ಎರಡನೇ ಹೀಗಾಗ್ತಿರೋದು ಈಗಲೇ. ಟೈರ್ ಹೋಯ್ತಾ ಅದ್ರ ಮೇಲೆ? ಇಲ್ಲ, ಏನೂ ಆದಂಗಿಲ್ಲ ಅದಕ್ಕೆ. ಅಲ್ಲ ಟೈರ್ ಏನಾದ್ರು ಹೋಯ್ತಾ? ಮೇಲೆ ಹೋಯ್ತಾ ಗಾಡಿ? ಇಲ್ಲಲ್ಲ, ಹೋಗಿದ್ರೆ ಹೋಗಿರೋದು. ಮೈ ಡಿಯರ್ ಡಾಗ್ಸ್, ನೋಡ್ಕೊಂಡು ಬನ್ನಿ ರೋಡ್ ಮೇಲೆ. ಏನ್ರೋ ಇವತ್ತು ಹಿಂಗೆ ಮಾಡ್ತಿದ್ದೀರಾ ಎಲ್ಲ? ಇವತ್ತು ಯಾಕೋ ಎಲ್ಲ ಪ್ರಾಣಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾವೆ ಮಚ್ಚ. ಅದು ಯಾವುದು ಗುಡ್ಡ? ಅದೇ ಶಾಂತಿ ಸಾಗರ ಐತಲ್ಲ, ಹಾಂ, ಕೆರೆ ಪಕ್ಕನೇ ಇರಬಹುದು. ಅದನ್ನು ಸುಳ್ಳೆಕೆರೆ ಅಂತಾರಲ್ವಾ? ಏನಕ್ಕೆ ಹಂಗಂತಾರೆ? ಅವೆಲ್ಲ ಕೇಳಬಾರ್ದಲ್ಲ. ವಿ ಶುಡ್ ನಾಟ್ ಗೋ ಇನ್ ಡೆಪ್ತ್. ಕರೀತಾರೆ ಅಷ್ಟೇ. ಲೇ ಎಲ್ಲಿ ಕರ್ಕೊಬಂದು ಲೇ ತೋಟಕ್ಕೆ ಹೋಗ್ತಿದ್ವಿ ಕಣ ನಾವು ಮಚ್ಚ. ಪಕ್ಕ ಏನೋ ಏನು ಗೊತ್ತಾ? ಅದೇ ಏನು ಹಿಂಗಿದೆ ಮಗ, ನೀ ಎಲ್ಲ ಬೇರೆ ಕಡೆ ಕರ್ಕೊಬಂದೆ ಮಚ್ಚ. ನಮ್ಮ ಹುಡುಗ ಗೂಗಲಲ್ಲಿ ತಪ್ಪು ನೋಡೋ ನಾವು ಅಂದ್ಕೊಂಡೆ ಮಚ್ಚ. ನಾವೆಲ್ಲ ತೋಟಕ್ಕೆ ಬರ್ತಿದ್ವಿ ಅಂದ್ಕೊಂಡೆ, ಯಾವ ತೋಟಕ್ಕೆ ಬಂದಿವಲ್ಲ ನಾವು. ನೀನು ಯಾವುದೇ ಶಾರ್ಟ್ಕಟ್ಸ್ ನೋಡಬೇಡ, ನಕ್ಕ 100 ಕಿಲೋಮೀಟ್ರ್ ಆಗಲಿ ಅದನ್ನೇ ಹೇಳು. ಸೊ ಈಗ ನಾವಲ್ಲಿ ರೈಟ್ ತೊಗೊಂಡ್ವಲ್ಲ, ಅದೇ ಸ್ಟ್ರೈಟ್ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಾವು ಈ ಕಡೆ ಲೆಫ್ಟ್ ತೊಗೊಂಡು ಬಂದ್ವಿ, ರೈಟ್ ತೊಗೊಂಡು ಬಂದ್ವಿ. ಸೊ ತಪ್ಪು ರೂಟು. ನಾನು ಸಜೆಷನ್ ಕೊಡೋದೇನು ಅಂದರೆ, ಯಾರನ್ನ ಗೂಗಲ್ ಹಾಕೊಂಡು ಹೋಗ್ತಾಯಿದ್ರು ಅಂದರೆ ಗೂಗಲ್ ಫಸ್ಟು ಸಜೆಸ್ಟ್ ಮಾಡುತ್ತವಲ್ಲ ಅದೇ ರೂಟಲ್ಲೇ ಹೋಗಿ. ನೀವು ಶಾರ್ಟ್ಕಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೋದರೆ ಸರಿ ಹಾಕ್ಕೊಂತೀರ ನಮ್ಮ ಥರ. ಎಲ್ಲ ಯಾಕೆ ಹೊಡಿತೀನೋ? ನಾವು ಆ್ಯಕ್ಚುಲಿ ಹೀಗೆ ಹೋಗ್ಬೇಕಾಗಿತ್ತು, ಹೀಗೆ ಹೋಗಿದ್ದೀವಿ. ವೆರಿ ಬ್ಯಾಡ್.
ತುಂಬ ಒಳಗೆ ಹೋಗಿಲ್ಲಲ್ಲ ನಾವೇನು ರಕ್ಷಿತ್, ನಾವೇನು ತುಂಬ ಒಳಗೆ ಹೋಗಿಲ್ಲಲ್ಲ. ಸಾಲು ಮರದ ತಿಮ್ಮಕ್ಕ ಪಾರ್ಕ್ ನಮ್ಮೂರಲ್ಲೂ ಐತಲ್ಲ ಇದು, ಚಳ್ಳಕೆರೆಯಲ್ಲೂ ಇದೆ, ಬಟ್ ಇಷ್ಟು ಚೆನ್ನಾಗಿ ಮಾಡಿಲ್ಲ, ಸುಮ್ಮನೆ ಇದೆ ಅಷ್ಟೇ. ಒಂದು ದೊಡ್ಡದು ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಅಂತ ಹಾಕ್ಬಿಟ್ಟು ಅದು ಮಾತ್ರ ಚೆನ್ನಾಗಿದೆ ಅಷ್ಟೇ, ಮುಂದೆ ಚೆನ್ನಾಗಿದೆ, ಒಳಗಡೆ ಹೋದರೆ ದರಿದ್ರವಾಗಿದೆ ಅಷ್ಟೇ. ಯಾವ ಊರಿದು? ಚನ್ನಗಿರಿ ತಾಲೂಕು. ಥಿಂಕ್ ಬಂದ್ವಿ ಅಂದ್ಕೊತೀನಿ. ಇದೆ ಅಲ್ವಾ ಶಾಂತಿ ಸಾಗರ ಪ್ರವಾಸಿ ತಾಣ. ಬೋಟಿಂಗ್ ಇದೆಯಾ? ಹೋಗೋಣ ಬೋಟಿಂಗ್. ಆ್ಯಕ್ಚುಲಿ ನೀವು ಇಲ್ಲಿ ಬಂದರೆ ಹೈಕಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು. ಲೈಕ್ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಮಾಡ್ತಿದ್ದಾರೆ, ಅಲ್ಲೆಲ್ಲ ಮಾಡ್ತಿದ್ದಾರೆ. ಯಾವುದು? ಹೈಕಿಂಗು, ಬೋಟಿಂಗು, ಸಾರ್ಬಿಂಗ್. ಅದೇ ಅದು ಎಲ್ಲೋ ಕಲರ್ ಇದೆಯಲ್ಲ ಅದು. ಸಾರ್ಬಿಂಗ್ ಅಂದರೆ ದುಂಡಕ್ಕಿರುತ್ತೆ, ಅದರೊಳಗೆ ನಿಂತ್ಕೊಂಡು ಆಟ ಆಡೋದು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ 1.5 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೋಟಿಂಗ್ ಮಾಡಬೇಕು. ಕೆರೆ ಸುತ್ತ ಕಾಣುತ್ತೀವಿ ನೋಡಿ ನಾವೀಗ. ಹಾಂ, ಫುಲ್ಲು. ಐ ಥಿಂಕ್ ಎಲ್ಲ ಸುತ್ತಾಕೊಂಡು ಹೋಗ್ತೀವಿ. ಹಿಂಗೆ. ಹಾಂ ಹೌದು, ಹಿಂಗೆ ಮತ್ತೆ ಹಿಂಗೆ ಹೋಗ್ತೀವಿ. ಹಾಂ ಹಿಂಗೆ ಹೋಗ್ತೀವಿ. ಅಲ್ಲಿ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಹತ್ರ ಹೋಗ್ತೀವಿ. ಹಾಂ ಹೌದು. ಸೊ ಬೋಟಿಂಗ್ ಎಷ್ಟು ಅಂದರೆ, ಸ್ಪೀಡ್ ಬೋಟಿಂಗ್ ಬಂದು 250 ಆ್ಯಂಡ್ ಕಾಯಕಿಂಗ್ ಬಂದು 180 ರುಪೀಸ್. ಆ್ಯಂಡ್ ನಿಮ್ಮದು ಮ್ಯಾನ್ಯಲ್ ಬೋಟಿಂಗ್ ಅಂದರೆ 120 ರುಪೀಸ್ ಆಗುತ್ತೆ. ಸೊ ಹೀಗಿದೆ ಇಲ್ಲಿ ಬೋಟಿಂಗ್ ಪ್ರೈಸಸ್ ಎಲ್ಲ. ಸೀನರೀಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಕಡೆ.
ಫೈನಲಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.